ನಿಮಿಷ ಎಂದರೆ ನೀವು ಹೇಳಿರೋದು ರೆಕಾರ್ಡ್, ನೀವು ಕೊಟ್ಟಿರೋ ರೆಕಾರ್ಡ್ ತಗೊಂಡಿದ್ದೀನಿ. ಎಂದರೆ ಫೆಬ್ರವರಿ ಮತ್ತು ಮಾರ್ಚ್ ಮಾಹೆಯನ್ನು ಒಳಗೊಂಡಂತೆ ಕೊಟ್ಟಿದ್ದೇವೆ ಎಂದು ಅರ್ಥ. ತಾವು ಹೇಳಿರೋದು ಆ ಪೀಠದಿಂದ. ತಮಗೆ ಗೌರವ ಹೋಗ್ತೈತೆ ಇವೆ, ನಮಗಲ್ಲ, ತಮಗೆ. ಮತ್ತೆ ಯಾರು ಫಲಾನುಭವಿಗಳಿದ್ದಾರೆ ಅವರು ಎಷ್ಟೋ 1,25,00,000 ಜನ ಅವರು ಕಾಯ್ತಾ ಇದ್ದಾರೆ. ಬರ್ತೈತೆ ಯಾವ ಲಕ್ಷ್ಮಿ ಅದು ಗೃಹಲಕ್ಷ್ಮಿ ಬರ್ತೈತೆ, ಗೃಹಲಕ್ಷ್ಮಿ ಬರ್ತೈತೆ, ನಮ್ಮ ಮನೆ ಗೃಹಲಕ್ಷ್ಮಿ ಬರ್ತೈತೆ ಅಂತ ಕಾಯ್ತಾ ಇದ್ರು. ಬಂದಿಲ್ಲ, ಮಾರ್ಚಲ್ಲಿ ಬಂದಿಲ್ಲ. ಮತ್ತೆ ನಮ್ಮ ಸದಸ್ಯರು ಏನ್ ಕೇಳಿದ್ರು ಮೇಡಮ್ ಅವ್ರನ್ನ, ಮೇಡಮ್ ಅವರೇ ನೀವು ತಪ್ಪು ಹೇಳ್ತಾ ಇದ್ದೀರಾ, ಕೊಟ್ಟಿಲ್ಲ ಅಂತಂದ್ರು. ನಾನು ಅದನ್ನ ಓದ್ತೀನಿ ತಾಳೆ ಅದನ್ನು, ಯಾಕಂದ್ರೆ ಸದನಕ್ಕೆ ಗೌರವ ಇದೆ. ಇಲ್ಲಿ ನಮ್ಮ ಡೆಪ್ಟಿ CM ಅವರು ಎಲ್ಲ ಮಂತ್ರಿಗಳೆಲ್ಲ ಇದ್ದಾರೆ. ಅವ್ರ ಮಾತಿಗೆ 3 ಪೈಸದ ಬೆಲೆ ಇಲ್ದಂಗೆ ಆಗೋಗ್ತೈತೆ. ಆಮೇಲೆ ಇದೇನಾನ ಒಂದ್ ಹೆಚ್ಚು ಕಮ್ಮಿ ತಾವೇನಾನ ತಪ್ಪು ರೂಲಿಂಗ್ ಕೊಟ್ರೆ ಇಡೀ ಸದನಕ್ಕೆ ಅಗೌರವ ಆಗ್ತದೆ. ಅದಕ್ಕೆ ನಾ ಹೇಳುದು, ಒಂದೇ ನಿಮಿಷ, ಇಷ್ಟೊತ್ತು ಸುಮ್ಮನೆ ಇದ್ದೀರಾ, ಒನ್ ಅವರ್ ಸುಮ್ಮನೆ ಚೇಂಬರ್ ಅಲ್ಲಿ ಬ್ರೀಫಿಂಗ್ ನೋಡಿದೆ. ನಾನು ಬಂದಿದ್ದೆ, ಬ್ರೀಫಿಂಗ್ ಅದಕ್ಕೆ ನಾನೇ ಬಂದ್ಬಿಟ್ಟೆ ಆಚೆ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಾನ್ಯ ಅಧ್ಯಕ್ಷರೇ, ಈ ಸಾಲಿನಲ್ಲಿ ಆಗಸ್ಟ್ ಮಾಹೆಯವರೆಗೂ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳುತ್ತಿದ್ದೇನೆ. ತಾವು ಫೆಬ್ರವರಿ ಮತ್ತು ಮಾರ್ಚ್ ಎಂದು ಹೇಳುತ್ತಿದ್ದೀರಿ. ಮಾನ್ಯ ಸದಸ್ಯರೇ, ನಾನು ಹೇಳುವುದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಏನು ಸದಸ್ಯರಿಗೆ ಹೇಳ್ತಾ ಇರೋದು ಅಂದ್ರೆ ಸದಸ್ಯರು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ಬಿಡ್ಬೇಕು ಅನ್ನೋ ತರ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಅರ್ಥ ಆಗಲ್ಲ ಅಂತ ಸದಸ್ಯರಿಗೆ. ಇಷ್ಟು ಹೇಳಿದ್ಮೇಲೆ ನಮ್ಮ ಸದಸ್ಯರು ಆಗಸ್ಟ್ ವರೆಗೆ ಕ್ಲಿಯರ್ ಮಾಡಿದ್ದೇವೆ ಎಂದು ತಮಗೆ ಹೇಳ ಬಯಸುತ್ತೇವೆ. ಇಷ್ಟಾದ ಮೇಲೂ ತಾವು ರೂಲಿಂಗ್ ಕೊಟ್ಟ ಮೇಲೂ, ರೂಲಿಂಗ್ಗೆ ನಮ್ಮ ಪ್ರಕಾರ ತಾವು ಆ ಸ್ಥಾನದಲ್ಲಿ ರೂಲಿಂಗ್ ಕೊಟ್ಟಿದ್ರ. ಇಷ್ಟಾದ ಮೇಲೂ ಕೂಡ ಸರ್ಕಾರ ಇದುವರೆಗೂ 3 ದಿನ ಆಯ್ತು. ನಾವು ಫಸ್ಟ್ ಡೇ ಕೇಳಿದ್ರಿ ನಿಮ್ಮನ್ನ, ನಾಳೆ ಅಂತ ಹೇಳಿದ್ರಿ. ನಾವು ಸ್ಪೀಕರ್ ಚೇಂಬರ್ಗೆ ಬಂದು ತಮ್ಮನ್ನ ಮಾತಾಡಿದೆ ನಾನು ಸ್ಪೀಕರ್ ಹತ್ರ. ಇಲ್ಲ ನಾನು ನಾಳೆ ಕರ್ಸ್ಬಿಡ್ತೀನಿ ಅಂದ್ರಿ. ನಾಳೆ ಹೋಯ್ತು, ಮತ್ತೆ ಇವತ್ತು ಬಂತು, ಇವತ್ತೂ ಇಲ್ಲ, ಸದನಕ್ಕೆ ಬರ್ತಾ ಇಲ್ಲ. ನಮ್ಗೆ ಇವಾಗ ಕೊಟ್ಟಿರೋ ಮಂತ್ರಿಗಳ ಉತ್ತರ ಅದು 5,000 ಕೋಟಿ ರೂಪಾಯಿ ಬೆಲೆ 5,000 ಕೋಟಿ ಅದು ಪ್ರತಿ ತಿಂಗಳಿಗೂ ಅದು 2,480 ಕೋಟಿ ಕೊಡಬೇಕು. 2,480 ಕೋಟಿ ಪ್ರತಿ ತಿಂಗಳು, ಅಂದಾಜು 5,000 ಕೋಟಿ. ಎಲ್ಲೋಯ್ತು ದುಡ್ಡು? ಯಾರಾದ್ರೂ ತಾವು ಅಧ್ಯಕ್ಷರೇ, ಈಗ ನಾನು ಹೇಳೋದು, ತಾವು ಮಂತ್ರಿ ಆಗಿರ್ತೀರಾ, ಸದನದಲ್ಲಿ ತಾವು ಸ್ಪೀಕರ್ ಆಗಿ ನಡೆಸಿರ್ತೀರ. ಈಗ ಜನವರಿ ಕೊಡ್ತೀರಾ, ಹಿಂದಿನ ಡಿಸೆಂಬರ್ ಕೊಡ್ತೀರಾ, ಜನವರಿ ಕೊಟ್ಬಿಡ್ತೀರಾ. ಜನವರಿ ಆದ್ಮೇಲೆ ಡೈರೆಕ್ಟ್ ಆಗಿ ನೀವು ಏಪ್ರಿಲ್ಗೆ ಹೆಂಗೋ ಹೋಗ್ಬಿಡ್ತೀರಾ? ಯಾವ ಕಾನೂನು ಹೇಳಿ? ಇಂಥ ಕಾನೂನಲ್ಲಿ ಹಿಂಗೆ ಗ್ಯಾಪ್ ಕೊಟ್ಕೊಂಡು ಹೋಗ್ಬೋದು ಅಂತ ಯಾವ್ದಾದ್ರು ಇದೆಯಾ? ಆಶ್ಚರ್ಯ ಬೀಳ್ತಾರೆ ಎಲ್ಲರೂ. ನನಗೆ ರೂಲಿಂಗ್ ಪಾರ್ಟಿ ಸದಸ್ಯರು ಬಹಳ ಜನ ಸ್ನೇಹಿತರಿದ್ದಾರೆ. ಅವರು ಹೇಳಿದ್ರು, ಅಣ್ಣ ಅದು ಹೆಂಗಣ ಅಂತ ನನ್ನೇ ಕೇಳ್ತಾರೆ. ನನ್ಗೆ ಅರ್ಥ ಆಗಿಲ್ಲ ಅಂತ ನಾನು ಹೇಳಿದೆ. ಇದು ಹೆಂಗೆ ಸಾಧ್ಯನಾ? ಇದು ಒಂದು ಸರ್ಕಾರ, ಎಷ್ಟು ಜನ IAS IPS ನಾವು ಓದಿ ನಮ್ಮನ್ನ ತಲೆ ತಿಂದಾಕ್ತಾರೆ. ಈ IAS ಅವರು IPS ಅವರು ತಿಂತಾರೆ ಅಂದ್ರೆ ಅಷ್ಟು ತಲೆ ತಿಂತಾರೆ. ಇದ್ರಾಗ ತಲೆ ತಿನ್ನಕ್ಕೆ ಮಂತ್ರಿನ ತಲೆ ತಿನ್ನಕ್ ಆಗಿಲ್ಲ ಅವ್ರ ಕೈಲಿ. ಹೇಳ್ಬೇಕಲ್ಲ. ಇಲ್ಲ, ಮಂತ್ರಿ ನೆನ್ನೆ ತಾವು ನನ್ನ ಹತ್ರ ಬಂದಾಗ ನಾನು ಮಾತಾಡಿದೆ ನಿಮ್ಮ ಹತ್ರ. ಮಂತ್ರಿ ಏನ್ ಹೇಳ್ಬೇಕಾಯ್ತು? ಇಲ್ಲ, ನಾನು ಮಹೇಶ್ ತೆಂಗಿನಕಾಯಿ ಅವರೇ, ನನ್ಗೇನಾದ್ರೂ ಆ ಥರ ನೀವ್ ಹೇಳ್ತಾ ಇದ್ರೆ ಫೆಬ್ರವರಿ ಕೊಟ್ಟಿಲ್ಲ ಅಂತ ಮತ್ತೊಂದ್ಸರಿ ನಾನು ಚೆಕ್ ಮಾಡ್ಬಿಟ್ಟು ನಿಮ್ಗೆ ಉತ್ತರ ಹೇಳ್ತೀನಿ ಅಂದ್ರೆ ಮುಗ್ದೋಗಿತ್ತು ರೀ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ಏನ್ ಅರ್ಥ? ಅದರಿಂದ ತಾವು ಆ ಸ್ಥಾನದಲ್ಲಿ ಕೂತ್ಕೊಂಡು ರೂಲಿಂಗ್ ಕೊಟ್ಟಿದ್ದೀರಾ. ಈ ರೂಲಿಂಗ್ಗೆ ತಾವು ರೂಲಿಂಗ್ ಏನ್ ಹೇಳ್ತೀರಾ ಹೇಳ್ಬೇಕು. ಮತ್ತೆ ಮಂತ್ರಿಗಳು ತಪ್ಪು ಕೊಟ್ಟಿದ್ದಾರೆ, ಅವರು ಇದಕ್ಕೆ ಉತ್ತರ ಹೇಳ್ಬೇಕು ಫಸ್ಟ್. ಮತ್ತೆ ಅವರು ಇದಕ್ಕೆ ತಪ್ಪಾಗಿದ್ರೆ ತಾವು ಈಗ ಕೊಟ್ಟಿಲ್ಲ ಅಂದ್ರೆ ಫೆಬ್ರವರಿ ಮಾರ್ಚ್ ಅವ್ರು ಕ್ಷಮಾಪಣೆ ಕೇಳಬೇಕು. ಇಷ್ಟು ನನ್ನ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ರಾಜೀನಾಮೆ ಇಡೀ ರಾಜ್ಯಕ್ಕೆ, ನನಗ್ ಬೇಡ, ನನಗ್ ಕ್ಷಮಾಪಣೆ ಕೇಳಿದ್ರೆ ಏನು ಉಪಯೋಗ ಅಲ್ಲ. ಇಡೀ ರಾಜ್ಯದ ಗೃಹಲಕ್ಷ್ಮಿಗಳು ಯಾರಿದ್ದಾರೆ 1,24,000 ಅವ್ರಿಗೆ ಕ್ಷಮಾಪಣೆ ಕೇಳಿದ್ರೆ ಸಾಕು. ನನ್ಗೇನು ಕೇಳೋದು ಬೇಕಾಗಿಲ್ಲ ಅದಂತ ಮಾತನ್ನು ಹೇಳ್ತೀನಿ. ಆಯ್ತು, ತಮ್ಮ ಆಸನ ಸ್ವೀಕರಿಸಿ ಮುಖ್ಯಮಂತ್ರಿ ಕ್ಲಾರಿಫಿಕೇಶನ್ ಕೊಡ್ತಾರೆ. ತಮ್ಮ ಆಸನ ಸ್ವೀಕರಿಸಿ ಮಂತ್ರಿ ಉತ್ತರ. ಇಲ್ಲ ನಾವು ಅಲ್ಲ ಸರ್, ಉತ್ತರ ಕೊಟ್ಟಿರೋದು ಅವರು.
ಆಯ್ತು, ಅವ್ರು ಕೊಡ್ತಾರೆ. ಅಲ್ಲ, ಉತ್ತರ ಕೊಟ್ಟಿರೋರು ಮಂತ್ರಿ, ತಪ್ಪು ಉತ್ತರ ಕೊಟ್ಟಿರೋರು ಮುಖ್ಯಮಂತ್ರಿ ಯಾಕೆ ಅಲ್ಲ, ಮಂತ್ರಿ ಉತ್ತರ ನೀವು ಆಸನ ಸ್ವೀಕರಿಸಿ ಅಂತ ಹೇಳಿದ್ರು. ಉತ್ತರ ನಮಗ್ ಬೇಕಾಗಿಲ್ಲ, ಮಂತ್ರಿಯೇ ಉತ್ತರ ಕೊಡ್ತಾರೆ. ನೀವು ಆಸನ ಸ್ವೀಕರಿಸಿ ಅಂತ ನಾನು ಹೇಳ್ತಾ ಇದ್ದೇನೆ. ಉತ್ತರ ಕೊಡಿ, ಇಲ್ಲೇ ಇರ್ತೀವಿ. ಇಲ್ಲ ಬೇಡ, ಇಲ್ಲೂ ಸರಿಯಾಗುದಿಲ್ಲ. ನೋಡಿ ಪ್ರತಿಪಕ್ಷ ನಾಯಕರೇ, ಆಸನ ಸ್ವೀಕರಿಸಿ. ನೋಡೀಗ ಸಣ್ಣ ವಿಚಾರ ನಮ್ಮ ಆ ಒಂದು ಚರ್ಚೆ ಆದದ್ದು ಹೌದು. ಮಾತು ಸಂದರ್ಭದಲ್ಲಿ ಈಗ ಪ್ರತಿಪಕ್ಷ ನಾಯಕರೇ ಅನ್ಸದ್ದು, ಈಗ ಮೊನ್ನೆ ಇಲ್ಲಿ ದುಡ್ಡಿನ ವಿಚಾರ ಅಲ್ಲ, ನಮಗೆ ಅವರು ಸರಿಯಾದ ಮಾಹಿತಿ ಬರಲಿಲ್ಲ ಅಂತೇಳಿ ಸಬ್ಜೆಕ್ಟ್ ಇರುವುದು ಅದು. ಇಲ್ಲಿ ಸೆಕೆಂಡ್ರಿ ದುಡ್ಡಿನ ವಿಚಾರ ಇರುವಂಥದ್ದು. ಆ ಒಂದು ಸನ್ನಿವೇಶ ಅಲ್ಲಿ ನಡೆದಿದೆ. ಇದರ ಬಗ್ಗೆ ನೀವು ಮಂತ್ರಿಗಳ ಬಂದು ನಮ್ಗೆ ಉತ್ತರ ಕೊಡಬೇಕಂತ ಕೇಳಿದ್ದೀರಿ. ಮಂತ್ರಿಗಳು ಬಂದು ಉತ್ತರ ಕೊಡಲಿಕ್ಕೆ ಬಂದಿದ್ದಾರೆ. ನಾನು ಹೇಳೋದು, ನೀವು ನಿಮ್ಮ ಆಸನವನ್ನು ಸ್ವೀಕರಿಸಬೇಕು. ಒಂದು, ಯಾಕೆಂತ ಹೇಳಿದರೆ ಈ ಬೆರಳು ನೋವಾದರೆ ಬೆರಳಿಗೆ ಮದ್ದು ಕೊಡಬೇಕು ಹೊರತು ನೀವು ಕೈ ತುಂಡು ಮಾಡಿದ್ರೆ ಆಗ್ತದಾ? ಈಗ ಆ ಒಂದು ಸಮಸ್ಯೆ ಏನಿದೆ ಅದಕ್ಕೆ ಬಂದು ಉತ್ತರ ಕೊಡ್ತಾರಲ್ಲ, ಅದನ್ನು ನಾವು ಇಲ್ಲೇ ಬಾವಿಯಲ್ಲೇ ಇರ್ತೇವೆ, ಇಲ್ಲೇ ಉತ್ತರ ಕೊಡಿ, ಈ ರೀತಿ ಇದ್ದುಕೊಂಡು ಉತ್ತರ ಕೇಳುವಂಥದ್ದು ಇಲ್ಲಿಂದ ಬೇಡ. ಅಲ್ಲಿಂದ ಮತ್ತೆ ಅಲ್ಲಿಂದ ಕ್ಲಾರಿಫಿಕೇಶನ್ ಕೇಳುವಂಥ ಅವಕಾಶ ಇದೆ ಅಲ್ಲ. ಸೊ ಮಂತ್ರಿಗಳು ತಮ್ಮ ಸ್ಥಾನಕ್ಕೆ ಹೋಗ್ಬೇಕಂತ ಸ್ವೀಕರಿಸಿ ಮಹಾಪ್ರಭುಗಳೇ. ಅಧ್ಯಕ್ಷರೇ, ಬಿಲ್ಲುಗಳೆಲ್ಲ 106 ಬಿಲ್ಲು ನಾವೆಲ್ಲ ಧರಣಿ ಇದ್ದಾಗೆ ಪಾಸ್ ಮಾಡಿದ್ದೀರ. ಅಂತ ಪ್ರಮುಖವಾದಂತ ಬಿಲ್ಲೇ ನೀವು ಪಾಸ್ ಮಾಡಬೇಕಾದ್ರೆ ಇದನ್ನ ಬಂದು ನಿಮ್ಗೆ ಏನಿತ್ತು, ಮಾನ್ಯ ಮಂತ್ರಿಗಳು ಬಂದು ಉತ್ತರ ಕೊಡ್ಬೇಕಂದ್ರೆ ಬೇಡಿಕೆ ಕೊಟ್ಟಿದ್ರಿ. ಅವರು ಮಾನ್ಯ ಮಂತ್ರಿಯವರು ಬಂದು ಉತ್ತರ ಕೊಡ್ತಾರೆ, ಆವಾಗ ನೀವು ಬಾವಿಯಲ್ಲಿ ಇರುವುದು ಸರಿಯಲ್ಲ. ಮಾನ್ಯ ಅಧ್ಯಕ್ಷರೇ, ಅದು ಬೇರೆ. ನಿಮ್ಮ ಆಸನ ಸ್ವೀಕರಿಸಬೇಕು, ಉತ್ತರ ಕೊಡ್ತಾರೆ, ಮತ್ತೆ ನಾವು ಬಾವಿಲೇ ಇರ್ತೀವಿ ಅಂತ ಅಂದ್ರೆ ಏನು ಅಧ್ಯಕ್ಷರು ವಿರೋಧ ಪಕ್ಷ ನಾಯಕರು ಕೇಳ್ತಾರೆ, ನಮಗೂ ಆಶ್ಚರ್ಯ ಆಯ್ತಾ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.